ಶಿವನಗೌಡ ನಾಯಕ್ ಈಗ ಒಂದು ವಿವಾದದಲ್ಲಿ ಸಿಕ್ಕಾಕೊಂಡಿದ್ರು. ಅವ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರೋ ತಿಳಿಯದೆ ನವಿಲುಗರಿ ಹಾರ ಹಾಕಿಬಿಟ್ಟಿದ್ದಾರೆ ಅಂತೇಳಿ. ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ನವಿಲುಗರಿ ಹಾರ ಹಾಕ್ತಾರೆ, ಅದು ಅಸಲಿ ನವಿಲುಗರಿಯ ಹಾರ ಅಂತ ಹೇಳಿ. ಸೊ ಸ್ವೀಕರಿಸಬಾರ್ದಿತ್ತು ಅಂತ ಶಿವನಗೌಡ ನಾಯಕ್ ಈಗ ಮಾತನಾಡಿದ್ದಾರೆ. ಅವರು ಅರಣ್ಯ ಇಲಾಖೆ ನೋಟಿಸ್ ಕೊಟ್ಟರೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಏನು ಮಾಡೋಕ್ಕಾಗತ್ತೀರಿ? ಯಾರೋ ತಂದ ಸರ ಹಾಕಿದ್ರೆ ಅಲ್ಲಿಗೆ. ಆಮೇಲೆ ನವಿಲುಗರಿ ಇಟ್ಕೋಬಾರ್ದು ಅಂತ ಎಲ್ಲಾದರೂ ಇದೆಯಾ ನಿಮಗೆ? ಎಲ್ಲಿದೆ? ನಿಮ್ಗೆ ಅವ್ರು ಹಾಕಿರೋ ರೀತಿಯನ್ನು ನೋಡಿದಾಗ ಅನುಮಾನ ಬರುತ್ತೆ, ಇಷ್ಟೊಂದು ಹೆಂಗೆ ಸಿಕ್ತು ಅಂತ ಹೇಳಿ. ಅದು ಅಸಲಿ ಬೇರೆ ಅಂತ ಹುಟ್ಟಿದ್ರು ಅವರು ಮುಂಚೆ ಆ ಗದ್ದಲದಲ್ಲಿ ಬಂದು ಹಾಕಿರೋದ್ರಿಂದ ನಾವು ಕೂಡ ಅದನ್ನು ತಿರಸ್ಕಾರ ಮಾಡೋಕ್ಕಾಗಿಲ್ಲ. ಖಂಡಿತ ಈಗ ಹಾಕಿದ್ದಾರೆ. ಅದು ಏನು ಕಾನೂನಾತ್ಮಕವಾಗಿ ಏನು ಅವ್ರ ಸೂಚನೆಗಳನ್ನು ಕೊಡ್ತಾರೆ ನಾವು ಪಾಲಿಸ್ತೀವಿ. ಮತ್ತು ಅದು ಅರಣ್ಯ ಇಲಾಖೆಗೆ ಅದನ್ನು ವಾಪಸ್ ಕೊಡಲಿಕ್ಕೆ ಅಂತೇಳಿ ಅದನ್ನು ವಾಪಸ್ ತರಿಸ್ತಾ ಇದ್ವಿ. ಯಾರೋ ನಮ್ಮ ಅಭಿಮಾನಿಗಳು ತೊಗೊಂಡೋಗಿದ್ರು. ಮತ್ತು ಮುಂದುವರೆದ ಭಾಗವಾಗಿ ಅವ್ರು ಏನು ಮಾಡ್ಬೇಕಂತಾರೆ ಅದನ್ನು ಖಂಡಿತ ರೈಟಿಂಗಲ್ಲಿ ಕೊಡೋದು ಅಥವಾ ಬೇರೆ ಏನು ಕ್ಲಾಸ್ ಇದೆಯೋ ಅದನ್ನು ನಾವು ಪಾಲನೆ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಯಾರು ತಂದಿದ್ರು ಸರ್? ಏನೋ ಬೆಂಗಳೂರು ಮೂಲದವ್ರು ಬಂದಿದ್ರು, ಬಹುಶಃ ಬೆಂಗಳೂರಿಂದ ತಂದಿರ್ಬೋದು ಅಂತ ಹೇಳ್ತಾ ಇದ್ರು. ಸುಮಾರು ಮೊನ್ನೆ ಒಂದು 10,000 ಜನ ಇದ್ದರು ಸರ್. ಬೆಳಿಗ್ಗೆಯಿಂದ ಒಂದು 10,000 ಗಾರ್ಲ್ಯಾಂಡ್ಸ್ ಬಂದಿದ್ದಾವೆ ಸರ್. ಸುಮಾರು ಒಂದು 4,000 to 5,000 ಕೇಕ್ಸ್ ಕಟ್ ಮಾಡಿದ್ದೀವಿ. ಬೆಳಿಗ್ಗೆ 5:30 ಸ್ಟಾರ್ಟ್ ಆಗಿದ್ದು ರಾತ್ರಿ 2 ಗಂಟೆಗೆ ಹುಟ್ಟುಹಬ್ಬ ಮುಗಿದಿದೆ ಸರ್. ಇದರಲ್ಲಿ ಯಾರು ತಂದಾರಂತ ಗೊತ್ತಿಲ್ಲ ಸರ್. ಅದು ಯಾರು ತಂದಾರಂತ ಗೊತ್ತಿಲ್ಲ. ಬಟ್ ಒಯ್ದವ್ರು ಯಾರು ಅಂತ ಗೊತ್ತಾಗಿದೆ. ಅವ್ರು ತಂದು ಕೊಡ್ತಾ ಇದ್ದಾರೆ. ಪುನಃ ವಾಪಸ್ ಕೊಡ್ತೀವಿ ಸರ್. ಏನೋ ಅಚಾನಕ್ಕಾಗಿ ಅಚಾತುರ್ಯದಿಂದ ಆಗಿದೆ ಅದು. ನಮ್ಮ ಬಹುತೇಕ ನಾವು ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ತಗೋಬಾರ್ದಾಗಿತ್ತು. ಆ ಗದ್ದಲದಲ್ಲಿ ಬಂದು ಹಂಗೆ ಕೊರಳಿಗೆ ಮಾಲೆ ಹಾಕಿಬಿಟ್ಟಿದ್ದಾರೆ. ನೋಡಿದ್ವಿ, ಅದು ಗೊತ್ತಾಯಿತು ನವಿಲಿದಂತ. ಹಿಂಗೆ ಹಿಡಿದ ತಕ್ಷಣವೇ ಅಫೆನ್ಸ್ ಎಲ್ಲ ಆಗಬಾರ್ದಾಗಿತ್ತು, ಯಾಕೆ ತಂದು ಹಾಕಿದ್ದೀವಿ ಅಂತ ಅವಾಗಲೇ ಅಂದೀವಿ ನಾವು. ಆದರೂ ಇಮಿಡಿಯೇಟ್ ಅದು ವೈರಲ್ ಆಯ್ತು ಸರ್. ಹಿಂಗಾಗಿ ಮುಂದುವರೆದು ಸ್ವಲ್ಪ ಈ ರೀತಿ ಆಗಿದೆ. ನೀವೇ ಈಗ ಅದನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಸುವಂಥ ಕೆಲಸ ಮಾಡ್ತೀರಾ ಅಥವಾ ಅವ್ರು ಬರೋವರು ಕಾಯ್ತಾ ಇದ್ರಿ ಸರ್? ಇಲ್ಲ, ಅವ್ರು ಬಂದರೆ ಖಂಡಿತ ಕೊಟ್ಬಿಡ್ತೀನಿ ನಾನು. ಅವರು ಏನದಕ್ಕೆ ಯಾವುದೇ ಇನ್ನೂ ಇದು ಕೇಳಿಲ್ಲ ನನಗೆ. ಮೋಸ್ಟ್ಲಿ ನಿಮಗೆ ಮಾರ್ಕೆಟಿಗೆ ಹೋದರೆ ತುಂಬ ಜನ ಈ ನವಿಲುಗರಿಯನ್ನು ಮಾರಾಟ ಮಾಡ್ತಾರೆ. ಅದು ಹೆಂಗೆ ಅದರಲ್ಲಿ ನೀವು ತಪ್ಪು ಅಂತ ಹೇಳ್ತೀರಾ? ಏನಪ್ಪ ಹಾಗಿದಾಗ ಎಲ್ಲೂ ನವಿಲುಗರಿನೇ ಮಾರಾಟ ಮಾಡಬಾರ್ದು. ನಿಮ್ಗೆ ಹಳ್ಳಿಗಳಲ್ಲೆಲ್ಲ ಹೋದರೆ ಹೊಲದಲ್ಲೆಲ್ಲ ಅಲ್ಲಲ್ಲಿ ನವಿಲುಗರಿಗಳು ಬಿದ್ದಿರ್ತವೆ. ತುಂಬ ಕಡೆಗಳಲ್ಲಿ ಮಾರಾಟ ಮಾಡ್ತಾರೆ. ತುಂಬ ನಗರಗಳಲ್ಲಿ ಅವು ಗರಿಗಳನ್ನು ಜಾತ್ರೆಗೆ ಹೋದರೆ ಅದ್ರ ಬಗ್ಗೆ ಇಟ್ಕೊಂಡ್ಬಿಟ್ಟು ಮಾರಾಟ ಮಾಡ್ತಿರ್ತಾರೆ ಗರಿಗಳನ್ನು. ಏನು ಮಾಡ್ಬೇಕು ಹಂಗಿದಾಗ? ಅವ್ರು ಮಾರಾಟ ತೊಗೊಳ್ಬಾರ್ದು ಯಾರು?